ಪ್ರಸಿದ್ಧ ಪಂಚಪೀಠಗಳಲ್ಲಿ ಒಂದಾದ ಉಜ್ಜಯಿನಿ ಸದ್ಧರ್ಮ ಪೀಠದಲ್ಲಿ ಐತಿಹಾಸಿಕ ತೈಲಾಭಿಷೇಕ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ. ಈ ಕುರಿತು ಮಾಹಿತಿ ನೀಡಿರುವ ಪೀಠಾಧಿಪತಿಗಳಾದ ಜಗದ್ಗುರು ಶ್ರೀ ಮರುಳಸಿದ್ದ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಯವರು, ದೂರದ ಊರುಗಳಿಂದ ಬರುವ ಲಕ್ಷಾಂತರ ಭಕ್ತಾದಿಗಳಿಗೆ ನಿರಂತರವಾಗಿ ಅನ್ನಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅಭಯ ನೀಡಿದ್ದಾರೆ. ಕೊಲ್ಲಿ ದೇಶಗಳಲ್ಲಿ ಯುದ್ಧ ನಡೆಯುತ್ತಿದೆ ಎನ್ನುವ ಕಾರಣಕ್ಕೆ ಭಕ್ತರು ಭಯಪಡುವ ಅಗತ್ಯವಿಲ್ಲ. 4 ಯುಗಗಳಿಂದ ಈ ಶಿಖರ ತೈಲಾಭಿಷೇಕವು ಅವಿಚ್ಛಿನ್ನವಾಗಿ ನಡೆದುಕೊಂಡು ಬಂದಿದೆ. ಲೋಕ ಕಲ್ಯಾಣಕ್ಕಾಗಿ ನಡೆಯುವ ಈ ಮಹೋತ್ಸವಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಜಾತ್ರೆಯನ್ನ ಯಶಸ್ವಿಗೊಳಿಸಬೇಕು ಎಂದು ಶ್ರೀಗಳು ಕರೆ ನೀಡಿದ್ದಾರೆ. ಸಾಮಾನ್ಯವಾಗಿ ದೇವಸ್ಥಾನದ ಮೂರ್ತಿಗಳಿಗೆ ತೈಲಾಭಿಷೇಕ ಮಾಡುವುದನ್ನ ನೋಡುತ್ತೇವೆ, ಆದರೆ ಉಜ್ಜಯಿನಿ ಮಠದಲ್ಲಿ ಮಾತ್ರ ದೇಗುಲದ ಶಿಖರಕ್ಕೆ ಎಣ್ಣೆ ಎರೆಯುವ ಅಪರೂಪದ ತೈಲಾಭಿಷೇಕ ಜರುಗುವುದು ಈ ಜಾತ್ರೆಯ ವಿಶೇಷ. ಈ ಬಾರಿಯ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ, ವಿ. ಸೋಮಣ್ಣ, ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ರಾಜ್ಯ ಸರ್ಕಾರದ ಹಲವು ಸಚಿವರು ಆಗಮಿಸಲಿದ್ದಾರೆ. ಭಕ್ತರ ಅನುಕೂಲಕ್ಕಾಗಿ ಮಠದ ವತಿಯಿಂದ ಸಕಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಶ್ರೀಗಳು ತಿಳಿಸಿದ್ದಾರೆ. ಜೈನ ಸದ್ಧರ್ಮ ಸಿಂಹಾಸನ ಯುಗಗಳ ಇತಿಹಾಸ ಉಂಟು. ಅದರ ಮೂಲಾಚಾರ್ಯರಾದ ಜಗದ್ಗುರು ದಾರುಕಾಚಾರ್ಯ ಜಯಂತಿ ನಿಮಿತ್ತ ಮಾಡಿಕೊಂಡು ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ದೇಶ್ವರ ಸ್ವಾಮಿಯ ಮಹಾರಥೋತ್ಸವ ನಡೆಯುವಂಥದ್ದು. ಈ ವರ್ಷ ವೈಶಾಖ ಶುದ್ಧ ಪಂಚಮಿ ಅಂದರೆ ದಿನಾಂಕ ಏಪ್ರಿಲ್ 21ನೇ ತಾರೀಕು 2026ನೇ ಇಸ್ವಿ ಮಂಗಳವಾರ ದಿನ ಸಂಜೆ 5 ಗಂಟೆಗೆ ಮರುಳಸಿದ್ದೇಶ್ವರ ಮಹಾಸ್ವಾಮಿಯ ಮಹಾರಥೋತ್ಸವ ನಡೆಯುವಂಥದ್ದು. ಈ ಮಹಾರಥೋತ್ಸವಕ್ಕೆ ಈ ವರ್ಷದ ಮುಖ್ಯ ಅತಿಥಿಗಳಾಗಿ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರದ ಭಾರಿ ಮತ್ತು ಮಧ್ಯಮ ಕೈಗಾರಿಕೆಯ ಸಚಿವರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿಯವರು ರಥೋತ್ಸವಕ್ಕೆ ಚಾಲನೆಯನ್ನು ನೀಡತಕ್ಕಂಥದ್ದು. ನಮ್ಮ ಕ್ಷೇತ್ರದ ಶಾಸಕರಾದಂಥ ಎನ್.ಟಿ. ಶ್ರೀನಿವಾಸ್ ಅವರು ಆ ಒಂದು ಅತಿಥಿ ಸ್ಥಾನವನ್ನು ಅಲಂಕರಿಸುವಂಥದ್ದು. ಈ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ತುಕಾರಾಮ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ಇನ್ನು 2ನೇ ದಿನ ಅಂದರೆ ಏಪ್ರಿಲ್ 22ನೇ ತಾರೀಕು ಬುಧವಾರ ಶಿಖರ ತೈಲಾಭಿಷೇಕ ಪ್ರಪಂಚದಲ್ಲಿಯೇ ಅಪರೂಪವಾಗಿರುವಂಥದ್ದು. ಎಲ್ಲ ಕಡೆಯಲ್ಲೂ ಕೂಡ ದೇವಸ್ಥಾನದಲ್ಲಿ ದೀಪಕ್ಕೆ ಎಣ್ಣೆಯನ್ನ ಹಾಕಿದರೆ, ಮೂರ್ತಿಗಳಿಗೆ ಎಣ್ಣೆಯನ್ನು ಲೇಪನ ಮಾಡಿದರೆ, ಇಡೀ ಪ್ರಪಂಚದಲ್ಲಿ ಗೋಪುರದ ಶಿಖರಕ್ಕೆ ಸಾವಿರ ಲೀಟರ್ ಎಣ್ಣೆಯನ್ನ ಅಭಿಷೇಕ ಮಾಡತಕ್ಕಂಥ ಅಪರೂಪದ ಸನ್ನಿವೇಶ ಇದೇ ಏಪ್ರಿಲ್ 22 ಬುಧವಾರ ಸಂಜೆ 5 ಗಂಟೆಗೆ ನಡೆಯುವಂಥದ್ದು ಶಿಖರ ತೈಲಾಭಿಷೇಕ ಅನ್ನುವಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರಾಗಿರ್ತಕ್ಕಂಥ ವಿ. ಸೋಮಣ್ಣನವರು ಭಾಗವಹಿಸುವಂಥದ್ದು. ಅದರ ಜೊತೆಗೆ ಅನೇಕ ಅತಿಥಿ ಗಣ್ಯರು, ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರು, ಶರಣ್ ಪಾಟೀಲ್ ಅವರು, ಎಸ್ ಮಲ್ಲಿಕಾರ್ಜುನ್ ಅವರು, ಹೀಗೆ ಅನೇಕ ಜನರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇರುವಂಥದ್ದು. ವಾಮದೇವ ಮುಖೋದ್ಭೂತಂ ನಂದಿ ಗೋತ್ರಾದಿನಾಯಕಂ ವೃಷ್ಟಿಸೂತ್ರ ಕೃತೋ ಒಂದೇ ಮರುಳಾರಾಧ್ಯಂ ಜಗದ್ಗುರು. ಪಂಚಪೀಠಗಳಲ್ಲಿ ಒಂದಾದ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ಮಹಾಸಂಸ್ಥಾನ ಪೀಠಕ್ಕೆ ಯುಗಗಳ ಇತಿಹಾಸ ಉಂಟು. ಅದರ ಮೂಲಾಚಾರ್ಯರಾದ ಜಗದ್ಗುರು ದಾರುಕಾಚಾರ್ಯ ಜಯಂತಿ ನಿಮಿತ್ತ ಮಾಡಿಕೊಂಡು ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ದೇಶ್ವರ ಸ್ವಾಮಿಯ ಮಹಾರಥೋತ್ಸವ ನಡೆಯುವಂಥದ್ದು. ಈ ವರ್ಷ ವೈಶಾಖ ಶುದ್ಧ ಪಂಚಮಿ ಅಂದರೆ ದಿನಾಂಕ ಏಪ್ರಿಲ್ 21ನೇ ತಾರೀಕು ವಾಮದೇವ ಮುಖೋದ್ಭೂತಂ ನಂದಿ ಗೋತ್ರಾದಿನಾಯಕಂ